ಈಗ ಸಿ ಎಂ ಇಬ್ರಾಹಿಂ ಅವರನ್ನೇ ಈ ಹಿಂದೆ ಅಧ್ಯಕ್ಷ ಮಾಡಿದರು. ನಂತರ ಅವರು ಬಿಟ್ಟು ಹೋದರು. ಆದರೆ ಬಿ ಜೆ ಪಿ ಜೊತೆ ಹೋದ ಕಾರಣಕ್ಕಾಗಿ ಸಿ ಎಂ ಇಬ್ರಾಹಿಂ ಬಿಟ್ಟು ಹೋದರು. ಆ ನಂತರ ಯಾರನ್ನು ಮಾಡಬೇಕು ನಿರಂತರವಾಗಿ ನಡೀತಾನೆ ಇದೆ. ಇದೀಗ ಜಿ ಟಿ ದೇವೇಗೌಡರ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಅಂದಾಜಿನ ಪ್ರಕಾರ ದೇವೇಗೌಡರಿಗೆ ತನ್ನ ಮೊಮ್ಮಗನನ್ನು ಮಾಡಬೇಕು ಅಂತಿದೆ. ಜಿ ಟಿ ದೇವೇಗೌಡರ ಜೊತೆ ಆಲ್ರೆಡಿ ಒಂದು ಅಂತರ ಕಾಯ್ದುಕೊಳ್ಳಲಾಗಿದೆ. ಜಿ ಟಿ ದೇವೇಗೌಡ ರಾಜ್ಯದ ಅಸಾಮಾನ್ಯ ನಾಯಕ. ಜಿ ಟಿ ದೇವೇಗೌಡರು ಸಾಮಾನ್ಯ ಅಲ್ಲ. ಓಕೆ, ಅವರ ಮಗ ಕೂಡ ಇದ್ದಾರೆ. ಸಿದ್ದರಾಮಯ್ಯರವ್ರನ್ನೇ ಮಣಿಸಿದ್ರು ಜಿ ಟಿ ದೇವೇಗೌಡರು. ಒಂದು ಕಾಲದಲ್ಲಿ ಗಳತ್ ಸೆಕೆಂಡ್ರು. ಸಿದ್ದರಾಮಯ್ಯನವರ ಎಲೆಕ್ಷನ್ ನೋಡ್ಕೋತಾ ಇದ್ದದೇ ಇವರು, ಯಾರು, ಜಿ ಟಿ ದೇವೇಗೌಡರು. ನಂತರ ಚಾಮುಂಡೇಶ್ವರಿಯಲ್ಲಿ ಕಳೆದ ಬಾರಿ ಗೊತ್ತಲ್ಲ, ಎದುರಾಬದ್ರ ನಿಂತರು, ಸೋಲಿಸ್ಬಿಟ್ರು ಸಿದ್ದರಾಮಯ್ಯನವರನ್ನು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದರಲ್ಲಿ ಮಂತ್ರಿ ಕೂಡ ಆದರು. ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿದೆ. ನನಗದು ಮಾಡಬೇಡ್ರಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು ಪಾಪ ಕೇಳಿಕೊಂಡ್ರು. ಭಾಳ ಕಷ್ಟ ಆಯ್ತು ಇವರಿಗೆ. ಆದರೆ ಒಳ್ಳೆ ಸಂಘಟನೆಯಲ್ಲೆಲ್ಲ ಭಾಳ ಸ್ಟ್ರಾಂಗ್ ಇರೋ ನಾಯಕ. ಇದೀಗ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಜಿ ಟಿ ದೇವೇಗೌಡರು. ಆದರೆ ಜಿ ಟಿ ಡಿ ಅಧ್ಯಕ್ಷರಾಗಲಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು. ಮೊದಲು ಪಟ್ಟ ಕಟ್ಟೋದಕ್ಕೆ ವರ್ಷ ಕೂಡ ತೀರ್ಮಾನ ಮಾಡಿದ್ರು, ಮಾಡೋಣ ಜಿ ಟಿ ದೇವೇಗೌಡರಿಗೆ. ಯಾಕಂದರೆ ದೇವೇಗೌಡ ಅವರ ಮನೆಗೆ ಹೋಗಿದ್ರಲ್ಲ. ಆದರೆ ಜಿ ಟಿ ದೇವೇಗೌಡ ಒಂದು ರೀತಿಯಲ್ಲಿ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನೋ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮನಸ್ಸಾಗ್ತಾ ಇತ್ತು ಅವರಿಗೆ. ಮೂಢ ಹಗರಣನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತೊಂದು ಕಾರಣ ಏನಪ್ಪ ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಹೇಗೆ ಈಗ ಆರ್ ಅಶೋಕ್ ಇದ್ದಾರಲ್ಲ, ಅವರು ವಿರೋಧ ಪಕ್ಷದ ನಾಯಕ, ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಓಕೆ, ಹಾಗೆಯೇ ಜೆ ಡಿ ಎಸ್ನಲ್ಲಿ ಕೂಡ ನನ್ನನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಅಥವಾ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿ ಅಂತ ಒಂದು ಆಸೆ ಇತ್ತು. ಇವರನ್ನು ಮಾಡಲಿಲ್ಲ. ಇವರ ಬದಲಾಗಿ ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ವಿಪಕ್ಷ ನಾಯಕರಾದರು ಜೆ ಡಿ ಎಸ್ನಿಂದ. ಇನ್ನು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಜಿ ಟಿ ಡಿ ಯಾವ ಥರ ಬ್ಯಾಟಿಂಗ್ ಮಾಡಿದರೂ ಗೊತ್ತೇ ಇದೆ. ಆ ನಂತರ ಜಿ ಟಿ ದೇವೇಗೌಡರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಒಂದು ರೀತಿಯಲ್ಲಿ ಬೇಸರ ಆಗೋದಕ್ಕೆ ಶುರುವಾಯಿತು. ಒಂದು ಕಾಲ ಆ ಕಡೆ ಇಟ್ಟಿದ್ದಾರೆ. ಆಮೇಲೆ ಚನ್ನಪಟ್ಟಣ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವರು ಭಾಗವಹಿಸಲಿಲ್ಲ, ನೆನಪಿರಲಿ. ಇದೇ ಕಾರಣಕ್ಕೆ ಜಿ ಟಿ ಡಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗ್ತಾ ಇಲ್ಲ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ನಿಖಿಲ್ ಪರ ಒಲವು ವ್ಯಕ್ತವಾಗಿದೆಯಂತೆ. ಪಕ್ಷ ಸಂಘಟಿಸಲು ಯುವ ನಾಯಕನ ಅಗತ್ಯತೆ ಇದೆ. ಇದೇ ಕಾರಣಕ್ಕೆ ನಿಖಿಲ್ಗೆ ಪಟ್ಟ ಕಟ್ಟಲು ದೇವೇಗೌಡರು ತೀರ್ಮಾನ ಮಾಡಿದ್ದಾರಂತೆ. ಹೀಗಾದರೆ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಕಾದು ನೋಡೋಣ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈಗೊಂದು ಬ್ರೇಕ್. ಮೈಸೂರಲ್ಲಿ ಯಾವ ರೀತಿ ಉದ್ವಿಗ್ನವಾಗಿದೆ ಉದಯಗಿರಿ, ಯಾವುದೋ ಒಂದು 3 ಇಡಿಯಟ್ ಪೋಸ್ಟ್ ಏನೆಲ್ಲ ಹಲ್ಚಲ್ ಉಂಟು ಮಾಡ್ತು ಹೇಳ್ತೀನಿ. ಸಿ ಎಂ ಇಬ್ರಾಹಿಂ ಅವರನ್ನೇ ಈ ಹಿಂದೆ ಅಧ್ಯಕ್ಷ ಮಾಡಿದರು. ನಂತರ ಅವರು ಬಿಟ್ಟು ಹೋದರು. ಆದರೆ ಬಿ ಜೆ ಪಿ ಜೊತೆ ಹೋದ ಕಾರಣಕ್ಕಾಗಿ ಸಿ ಎಂ ಇಬ್ರಾಹಿಂ ಬಿಟ್ಟು ಹೋದರು. ಆ ನಂತರ ಯಾರನ್ನು ಮಾಡಬೇಕು ನಿರಂತರವಾಗಿ ನಡೀತಾನೆ ಇದೆ. ಇದೀಗ ಜಿ ಟಿ ದೇವೇಗೌಡರ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಅಂದಾಜಿನ ಪ್ರಕಾರ ದೇವೇಗೌಡರಿಗೆ ತನ್ನ ಮೊಮ್ಮಗನನ್ನು ಮಾಡಬೇಕು ಅಂತಿದೆ. ಜಿ ಟಿ ದೇವೇಗೌಡರ ಜೊತೆ ಆಲ್ರೆಡಿ ಒಂದು ಅಂತರ ಕಾಯ್ದುಕೊಳ್ಳಲಾಗಿದೆ. ಜಿ ಟಿ ದೇವೇಗೌಡ ರಾಜ್ಯದ ಅಸಾಮಾನ್ಯ ನಾಯಕ. ಜಿ ಟಿ ದೇವೇಗೌಡರು ಸಾಮಾನ್ಯ ಅಲ್ಲ. ಓಕೆ, ಅವರ ಮಗ ಕೂಡ ಇದ್ದಾರೆ. ಸಿದ್ದರಾಮಯ್ಯರವ್ರನ್ನೇ ಮಣಿಸಿದ್ರು ಜಿ ಟಿ ದೇವೇಗೌಡರು. ಒಂದು ಕಾಲದಲ್ಲಿ ಗಳತ್ ಸೆಕೆಂಡ್ರು. ಸಿದ್ದರಾಮಯ್ಯನವರ ಎಲೆಕ್ಷನ್ ನೋಡ್ಕೋತಾ ಇದ್ದದೇ ಇವರು, ಯಾರು, ಜಿ ಟಿ ದೇವೇಗೌಡರು. ನಂತರ ಚಾಮುಂಡೇಶ್ವರಿಯಲ್ಲಿ ಕಳೆದ ಬಾರಿ ಗೊತ್ತಲ್ಲ, ಎದುರಾಬದ್ರ ನಿಂತರು, ಸೋಲಿಸ್ಬಿಟ್ರು ಸಿದ್ದರಾಮಯ್ಯನವರನ್ನು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದರಲ್ಲಿ ಮಂತ್ರಿ ಕೂಡ ಆದರು. ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿದೆ. ನನಗದು ಮಾಡಬೇಡ್ರಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು ಪಾಪ ಕೇಳಿಕೊಂಡ್ರು. ಭಾಳ ಕಷ್ಟ ಆಯ್ತು ಇವರಿಗೆ. ಆದರೆ ಒಳ್ಳೆ ಸಂಘಟನೆಯಲ್ಲೆಲ್ಲ ಭಾಳ ಸ್ಟ್ರಾಂಗ್ ಇರೋ ನಾಯಕ. ಇದೀಗ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಜಿ ಟಿ ದೇವೇಗೌಡರು. ಆದರೆ ಜಿ ಟಿ ಡಿ ಅಧ್ಯಕ್ಷರಾಗಲಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು. ಮೊದಲು ಪಟ್ಟ ಕಟ್ಟೋದಕ್ಕೆ ವರ್ಷ ಕೂಡ ತೀರ್ಮಾನ ಮಾಡಿದ್ರು, ಮಾಡೋಣ ಜಿ ಟಿ ದೇವೇಗೌಡರಿಗೆ. ಯಾಕಂದರೆ ದೇವೇಗೌಡ ಅವರ ಮನೆಗೆ ಹೋಗಿದ್ರಲ್ಲ. ಆದರೆ ಜಿ ಟಿ ದೇವೇಗೌಡ ಒಂದು ರೀತಿಯಲ್ಲಿ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನೋ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮನಸ್ಸಾಗ್ತಾ ಇತ್ತು ಅವರಿಗೆ. ಮೂಢ ಹಗರಣನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತೊಂದು ಕಾರಣ ಏನಪ್ಪ ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಹೇಗೆ ಈಗ ಆರ್ ಅಶೋಕ್ ಇದ್ದಾರಲ್ಲ, ಅವರು ವಿರೋಧ ಪಕ್ಷದ ನಾಯಕ, ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಓಕೆ, ಹಾಗೆಯೇ ಜೆ ಡಿ ಎಸ್ನಲ್ಲಿ ಕೂಡ ನನ್ನನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಅಥವಾ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿ ಅಂತ ಒಂದು ಆಸೆ ಇತ್ತು. ಇವರನ್ನು ಮಾಡಲಿಲ್ಲ. ಇವರ ಬದಲಾಗಿ ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ವಿಪಕ್ಷ ನಾಯಕರಾದರು ಜೆ ಡಿ ಎಸ್ನಿಂದ. ಇನ್ನು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಜಿ ಟಿ ಡಿ ಯಾವ ಥರ ಬ್ಯಾಟಿಂಗ್ ಮಾಡಿದರೂ ಗೊತ್ತೇ ಇದೆ.
ಆ ನಂತರ ಜಿ ಟಿ ದೇವೇಗೌಡರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಒಂದು ರೀತಿಯಲ್ಲಿ ಬೇಸರ ಆಗೋದಕ್ಕೆ ಶುರುವಾಯಿತು. ಒಂದು ಕಾಲ ಆ ಕಡೆ ಇಟ್ಟಿದ್ದಾರೆ. ಆಮೇಲೆ ಚನ್ನಪಟ್ಟಣ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವರು ಭಾಗವಹಿಸಲಿಲ್ಲ, ನೆನಪಿರಲಿ. ಇದೇ ಕಾರಣಕ್ಕೆ ಜಿ ಟಿ ಡಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗ್ತಾ ಇಲ್ಲ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ನಿಖಿಲ್ ಪರ ಒಲವು ವ್ಯಕ್ತವಾಗಿದೆಯಂತೆ. ಪಕ್ಷ ಸಂಘಟಿಸಲು ಯುವ ನಾಯಕನ ಅಗತ್ಯತೆ ಇದೆ. ಇದೇ ಕಾರಣಕ್ಕೆ ನಿಖಿಲ್ಗೆ ಪಟ್ಟ ಕಟ್ಟಲು ದೇವೇಗೌಡರು ತೀರ್ಮಾನ ಮಾಡಿದ್ದಾರಂತೆ. ಹಿಂಗಾದರೆ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಕಾದು ನೋಡೋಣ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈಗೊಂದು ಬ್ರೇಕ್. ಮೈಸೂರಲ್ಲಿ ಯಾವ ರೀತಿ ಉದ್ವಿಗ್ನವಾಗಿದೆ ಉದಯಗಿರಿ, ಯಾವುದೋ ಒಂದು 3 ಇಡಿಯಟ್ ಪೋಸ್ಟ್ ಏನೆಲ್ಲ ಹಲ್ಚಲುಂಟು ಮಾಡ್ತು ಹೇಳ್ತೀನಿ. ಸಿ ಎಂ ಇಬ್ರಾಹಿಂ ಅವರನ್ನೇ ಈ ಹಿಂದೆ ಅಧ್ಯಕ್ಷ ಮಾಡಿದರು, ನಂತರ ಅವ್ರು ಬಿಟ್ಟು ಹೋದರು. ಆದರೆ ಬಿ ಜೆ ಪಿ ಜೊತೆ ಹೋದ ಕಾರಣಕ್ಕಾಗಿ ಸಿ ಎಂ ಇಬ್ರಾಹಿಂ ಬಿಟ್ಟು ಹೋದರು. ಆ ನಂತರ ಯಾರನ್ನು ಮಾಡಬೇಕು ನಿರಂತರವಾಗಿ ನಡೀತಾನೆ ಇದೆ. ಇದೀಗ ಜಿ ಟಿ ದೇವೇಗೌಡರ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಅಂದಾಜಿನ ಪ್ರಕಾರ ದೇವೇಗೌಡರಿಗೆ ತನ್ನ ಮೊಮ್ಮಗನನ್ನು ಮಾಡಬೇಕು ಅಂತಿದೆ. ಜಿ ಟಿ ದೇವೇಗೌಡರ ಜೊತೆ ಆಲ್ರೆಡಿ ಒಂದು ಅಂತರ ಕಾಯ್ದುಕೊಳ್ಳಲಾಗಿದೆ. ಜಿ ಟಿ ದೇವೇಗೌಡ ರಾಜ್ಯದ ಅಸಾಮಾನ್ಯ ನಾಯಕ. ಜಿ ಟಿ ದೇವೇಗೌಡರು ಸಾಮಾನ್ಯ ಅಲ್ಲ. ಓಕೆ, ಅವರ ಮಗ ಕೂಡ ಇದ್ದಾರೆ. ಸಿದ್ದರಾಮಯ್ಯರವ್ರನ್ನೇ ಮಣಿಸಿದ್ರು ಜಿ ಟಿ ದೇವೇಗೌಡರು. ಒಂದು ಕಾಲದಲ್ಲಿ ಕಳೆದ ಸೆಕೆಂಡ್ರು ಸಿದ್ದರಾಮಯ್ಯನವರ ಎಲೆಕ್ಷನ್ ನೋಡ್ಕೋತಾ ಇದ್ದದೇ ಇವರು, ಯಾರು, ಜಿ ಟಿ ದೇವೇಗೌಡರು. ನಂತರ ಚಾಮುಂಡೇಶ್ವರಿಯಲ್ಲಿ ಕಳೆದ ಬಾರಿ ಗೊತ್ತಲ್ಲ, ಎದುರಾಬದ್ರ ನಿಂತರು ಸೋಲಿಸ್ಬಿಟ್ರು ಸಿದ್ದರಾಮಯ್ಯನವರನ್ನು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದರಲ್ಲಿ ಮಂತ್ರಿ ಕೂಡ ಆದರು. ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರೆ ನನಗದು ಮಾಡಬೇಡ್ರಪ್ಪ, ನಾನು 7ನೇ ಕ್ಲಾಸ್ ಕಲ್ತಿರೋದು ಪಾಪ ಕೇಳ್ಕೊಂಡ್ರು. ಭಾಳ ಕಷ್ಟ ಆಯ್ತು ಇವರಿಗೆ. ಆದರೆ ಒಳ್ಳೆ ಸಂಘಟನೆಯಲ್ಲೆಲ್ಲ ಭಾಳ ಸ್ಟ್ರಾಂಗ್ ಇರೋ ನಾಯಕ. ಇದೀಗ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಜಿ ಟಿ ದೇವೇಗೌಡರು. ಆದರೆ ಜಿ ಟಿ ಡಿ ಅಧ್ಯಕ್ಷರಾಗಲಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು. ಮೊದಲು ಪಟ್ಟ ಕಟ್ಟೋದಕ್ಕೆ ವರಿಷ್ಠರು ಕೂಡ ತೀರ್ಮಾನ ಮಾಡಿದರು, ಮಾಡೋಣ ಜಿ ಟಿ ದೇವೇಗೌಡರಿಗೆ. ಯಾಕಂದರೆ ದೇವೇಗೌಡರು ಅವರ ಮನೆಗೆ ಹೋಗಿದ್ರಲ್ಲ. ಆದರೆ ಜಿ ಟಿ ದೇವೇಗೌಡರು ಒಂದು ರೀತಿಯಲ್ಲಿ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನೋ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮನಸ್ಸಾಗ್ತಾ ಇತ್ತು ಅವರಿಗೆ. ಕೂಡ ಹಗರಣನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತೊಂದು ಕಾರಣ ಏನಪ್ಪ ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಹೇಗೆ ಈಗ ಆರ್ ಅಶೋಕ್ ಇದ್ದಾರಲ್ಲ, ಅವರು ವಿರೋಧ ಪಕ್ಷದ ನಾಯಕ, ಅಂದರೆ ಶಾಸಕಾಂಗ ಪಕ್ಷದ ನಾಯಕ. ಓಕೆ, ಹಾಗೆಯೇ ಜೆ ಡಿ ಎಸ್ನಲ್ಲಿ ಕೂಡ ನನ್ನನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಅಥವಾ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿ ಅಂತ ಒಂದು ಆಸೆ ಇತ್ತು. ಇವರನ್ನು ಮಾಡಲಿಲ್ಲ. ಇವರ ಬದಲಾಗಿ ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ವಿಪಕ್ಷ ನಾಯಕರಾದರು ಜೆ ಡಿ ಎಸ್ನಿಂದ. ಇನ್ನು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಜಿ ಟಿ ಡಿ ಯಾವ ಥರ ಬ್ಯಾಟಿಂಗ್ ಮಾಡಿದರೂ ಗೊತ್ತೇ ಇದೆ. ಆ ನಂತರ ಜಿ ಟಿ ದೇವೇಗೌಡರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಒಂದು ರೀತಿಯಲ್ಲಿ ಬೇಸರ ಆಗೋದಕ್ಕೆ ಶುರುವಾಯಿತು. ಒಂದು ಕಾಲ ಆ ಕಡೆ ಇಟ್ಟಿದ್ದಾರೆ. ಆಮೇಲೆ ಚನ್ನಪಟ್ಟಣ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವರು ಭಾಗವಹಿಸಲಿಲ್ಲ, ನೆನಪಿರಲಿ. ಇದೇ ಕಾರಣಕ್ಕೆ ಜಿ ಟಿ ಡಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗ್ತಾ ಇಲ್ಲ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ನಿಖಿಲ್ ಪರ ಒಲವು ವ್ಯಕ್ತವಾಗಿದೆಯಂತೆ. ಪಕ್ಷ ಸಂಘಟಿಸಲು ಯುವ ನಾಯಕನ ಅಗತ್ಯತೆ ಇದೆ. ಇದೇ ಕಾರಣಕ್ಕೆ ನಿಖಿಲ್ಗೆ ಪಟ್ಟ ಕಟ್ಟಲು ದೇವೇಗೌಡರು ತೀರ್ಮಾನ ಮಾಡಿದ್ದಾರಂತೆ. ಹಿಂಗಾದರೆ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಕಾದು ನೋಡೋಣ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈಗೊಂದು ಬ್ರೇಕ್. ಮೈಸೂರಲ್ಲಿ ಯಾವ ರೀತಿ ಉದ್ವಿಗ್ನವಾಗಿದೆ ಉದಯಗಿರಿ, ಯಾವುದೋ ಒಂದು 3 ಇಡಿಯಟ್ ಪೋಸ್ಟ್ ಏನೆಲ್ಲ ಹಲ್ಚಲುಂಟು ಮಾಡ್ತು ಹೇಳ್ತೀನಿ.